ಹಾಯ್ ಹಲೋ ನಮಸ್ಕಾರ. ಇಂದು ಗುರುವಾರ ಅಕ್ಟೋಬರ್ 30, 2025ರಂದು ರಾತ್ರಿ ಪ್ರಸಾರವಾಗಲಿರುವಂತಹ ಯಜಮಾನ ಸಂಚಿಕೆಯಲ್ಲಿ ಯಾವೆಲ್ಲ ರೋಚಕ ಘಟನೆಗಳು ನಡೆಯಲಿವೆ, ಇವೆಲ್ಲವುಗಳ ಬಗ್ಗೆ ತಿಳಿದುಕೊಳ್ಳಲು ನೀವೆಲ್ಲರೂ ಕಾತರರಾಗಿದ್ದೀರಿ ಅಂತ ಅನ್ಕೊತೀನಿ. ಗಮನಿಸಿ, ಇವತ್ತು ರಾತ್ರಿ ಟಿ ವಿಲಿ ಪ್ರಸಾರ ಆಗೋ ಸಂಪೂರ್ಣ ಕಥೆನ, ಪ್ರಮುಖ ಘಟನೆಗಳನ್ನು ವಿವರವಾಗಿ ಈಗಲೇ ನಮ್ಮ ಚಾನಲಲ್ಲಿ ವಿಸ್ತಾರವಾಗಿ ನೋಡಬಹುದು. ಬನ್ನಿ, ಇವತ್ತಿನ ಕಥೆಯಲ್ಲಿರುವ ವಿಸ್ತಾರವಾದ ವಿವರಗಳು ಏನು ಎಂಬುದನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನ ನಿಮಗೆ ಕತೆ ಸಿಗ್ತಾ ಇರುತ್ತೆ, ನೋಟಿಫಿಕೇಶನ್ ಕೂಡ ಸಿಗುತ್ತೆ. ನ್ಯಾಯಾಲಯದಲ್ಲಿ ಝಾನ್ಸಿ ತ್ಯಾಗ, ರಾಘು ರಾಮಾಚಾರಿ ನೋವು ಸಂಚಿಕೆ ಶುರುವಾಗುವುದೇ ವಿಚ್ಛೇದನದ ಬಳಿಕ ಕೋರ್ಟ್ ಆವರಣದಲ್ಲಿ. ರಾಮಾಚಾರಿ ತುಂಬ ನಿರಾಶೆಯಲ್ಲೇ ಇದ್ದಾನೆ. ರಾಮಾಚಾರಿ ಮತ್ತು ಚಾರು ಝಾನ್ಸಿ ಜೊತೆ ನಿಂತು ಆಕೆಯ ನಿರ್ಧಾರದ ಬಗ್ಗೆ ತೀವ್ರವಾದ ನೋವು, ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮಾಚಾರಿ: ಅಲ್ಲ ತಂಗ್ಯವ, ನಿನ್ನ ಕೈಯಾರೆ ನೀನು ನಿನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಿದ್ಯಾ. ಹಾಳು ಮಾಡಿಕೊಂಡೆ. ನಾನು ಹೇಳಿಲ್ವಾ ಬಿಟ್ಕೊಡ್ಬಾರ್ದು ಅಂತ? ಯಾಕೆ ಇಷ್ಟು ಸುಲಭವಾಗಿ ಬಿಟ್ಕೊಡ್ತಾ ಇದೆಯಾ ಎಂದು ಬಹಳ ನೋವಿನಿಂದ ಕೇಳ್ತಾನೆ. ಆತನ ಮಾತಿನಲ್ಲಿ ಝಾನ್ಸಿಯ ಮೇಲಿನ ವಾತ್ಸಲ್ಯ ಮತ್ತು ಆಕೆಯನ್ನು ಉಳಿಸೋಕ್ಕಾಗಲಿಲ್ವಲ್ಲ ಅನ್ನೋ ಅಸಹಾಯಕತೆ ಇರುತ್ತೆ. ಝಾನ್ಸಿಯ ಭಗ್ನವಾದ ಸಮರ್ಥನೆ ಮಾಡ್ಕೊಳ್ತಾಳೆ ಅವಳು. ಇದಕ್ಕೆ ಝಾನ್ಸಿ ಅತ್ಯಂತ ಶೂನ್ಯ ಭಾವದಿಂದ ಉತ್ತರ ಮಾಡ್ತಾಳೆ: ನನ್ನ ಗಂಡನ ಜೊತೆ ಬಾಳುವ ಋಣ ದೇವರು ಇಷ್ಟೇ ದಿನ ಅಣ್ಣ ನನಗೆ ಕೊಟ್ಟಿದ್ದು, ನನ್ನ ಹಣೆಯಲ್ಲಿ ಅಷ್ಟೇ ಬರೆದಿದ್ದಾನೆ ಅಂತ ಅನಿಸುತ್ತೆ. ಋಣ ಇಲ್ಲ ಅಣ್ಣ ಎಂದು ತನ್ನ ನೋವನ್ನು ದೈವದ ನಿರ್ಧಾರದ ಮೇಲೆ ಹಾಕ್ಬಿಡ್ತಾಳೆ. ಅದು ಅಲ್ಲದೆ ಅಣ್ಣ, ಗಂಡ ಆಸೆ ಪಟ್ಟಿದ್ದನ್ನು ಕೊಡೋದು ಹೆಂಡತಿಯಾಗಿ ನನ್ನ ಕರ್ತವ್ಯ ಅಲ್ವಾ. ನನ್ನ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಹೆಂಡತಿಯಾಗಿ ಒಪ್ಕೊಳ್ಳೋಕೆ ಅವನಿಗೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ನಾನು ನನ್ನ ಕರ್ತವ್ಯನ ಮಾಡಿ ಅವನಿಗೆ ಡೈವರ್ಸ್ ಕೊಟ್ಟಿದ್ದೀನಿ. ಅವನಿಗೆ ಅದರಲ್ಲಿ ಖುಷಿ ಇದೆ. ಇವತ್ತಿಗೆ ಎಲ್ಲವೂ ಮುಗಿದೋಯ್ತು ಅಂತ ಹೇಳಿ ಈ ಸಂಬಂಧದ ಕೊನೆಯ ಕೀಲಿಯನ್ನು ಮುರಿದು ಬಿಡ್ತಾಳೆ. ರಾಘು ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡ್ರೂ ಏನನ್ನೂ ಮಾತನಾಡದೆ ಅಲ್ಲಿಂದ ಹೊರಟು ಬಿಡ್ತಾನೆ. ರಾಮಾಚಾರಿ ಮತ್ತು ಚಾರು ಈ ರಾಘುವಿನ ವರ್ತನೆಯಿಂದ ಮತ್ತಷ್ಟು ಬೇಜಾರಾಗ್ತಾರೆ. ಮನೆಯಲ್ಲಿ ತಾತ ಮತ್ತು ಇತರರು ಝಾನ್ಸಿಗಾಗಿ ಕಾಯ್ತಾ ಕುಳಿತಿರ್ತಾರೆ. ನಿಜವಾಗ್ಲೂ ತಾತನಿಗೆ ಆಘಾತ ಕಾದಿತ್ತು. ಝಾನ್ಸಿ ಒಬ್ಬಂಟಿಯಾಗಿ ಬಂದಾಗ ತಾತ ರಾಘು ಎಲ್ಲಿ ಎಂದು ಕೇಳ್ತಾರೆ. ಝಾನ್ಸಿ ವಿಚ್ಛೇದನ ಪಡೆದ ವಿಷಯವನ್ನು ತಿಳಿಸ್ತಾಳೆ. ಅದು ಬಂಧ ಅಲ್ಲ, ಅವನಿಗೆ ಬಂಧನವಾಗಿತ್ತು. ಹಾಗಾಗಿ ಅವನು ಕೇಳಿದ ಡೈವರ್ಸನ್ನು ನಾನು ಕೊಟ್ಬಿಟ್ಟೆ. ಹೆಂಡತಿಯಾಗಿ ನನ್ನ ಕರ್ತವ್ಯವನ್ನು ಪಾಲಿಸಿದ್ದೇನೆ ಅಂತ ಹೇಳಿದಾಗ ಮನೆಯವರಿಗೆ ದೊಡ್ಡ ಆಘಾತ ಅನ್ನೋದು ಉಂಟಾಗುತ್ತೆ. ಆದರೆ ಅಲ್ಲಿ ತುಳಸಿ ಗ್ಯಾಂಗ್ ಅಂದರೆ ಮಂಜುಳಾ ಮತ್ತು ಪಲ್ಲವಿ ಮಾತ್ರ ಒಳಗೊಳಗಡೆ ತುಂಬ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಅವರಿಗೆ ಹಾಲು ಕುಡಿದಷ್ಟು ಸಮಾಧಾನ ಆಗುತ್ತೆ, ಖುಷಿಯಾಗುತ್ತೆ. ಪಾಪ ತಾತ ಅಳುತ್ತಾ, ರಾಮಾಚಾರಿ ನಿಮ್ಮ ಸಂಸಾರ ಸರಿ ಮಾಡ್ತೀನಿ ಅಂತ ಮಾತು ಬೇರೆ ಕೊಟ್ಟಿದ್ದ, ನೀನು ಯಾಕೆ ವಾದ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಝಾನ್ಸಿ ಭಗ್ನ ಹೃದಯದಿಂದ ತಾತ, ನೀವು ಅದ್ಧೂರಿಯಾಗಿ ಮಾಡಿದ ಮದುವೆ, ನೀವು ಕಟ್ಟಿದ ಆಸೆ ಗೋಪುರ, ರಾಮಾಚಾರಿ ಇಟ್ಟ ಮುಹೂರ್ತ ಎಲ್ಲವೂ ಫಲ ಕೊಡಲಿಲ್ಲ. ಎಲ್ಲವೂ ಇವತ್ತಿಗೇನೆ ಮುಗಿದೋಯ್ತು ಅಂದ್ಕೊಳ್ಳಿ ಅಂತ ಹೇಳ್ತಾಳೆ. ಈ ಕಡೆ ನೋವಿನ ನಟನೆ ಶುರುವಾಗಿತ್ತು. ಝಾನ್ಸಿ ತಾತನಿಗೆ ಸಮಾಧಾನ ಮಾಡಲು ತಾನೇ ನಗುತ್ತಾ, ನೋಡಿ ನಾನು ಎಷ್ಟೊಂದು ಖುಷಿಯಾಗಿದ್ದೀನಿ. ನನ್ನ ಮೇಲಿದ್ದ ಋಣ ಮುಗಿದು ಹೋಯ್ತಷ್ಟೇ. ಇನ್ನು ಮುಂದೆ ನಾನು ಫುಲ್ಲು ಫ್ರೀ ಬರ್ಡ್, ಸ್ವತಂತ್ರ ಪಕ್ಷಿ. ನನ್ನ ಜೀವನದಲ್ಲಿ ಏನಾಗಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಖಂಡಿತ ಸಾಧನೆ ಮಾಡ್ತೀನಿ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ತಾತ, ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ಜೀವನ ಹಾಳಾಯಿತು ಅಂತ ನೀವು ಕೊರಗಬೇಡಿ ಅಂತ ನೋವನ್ನು ಮರೆಮಾಚಿ ಮಾತಾಡ್ತಾಳೆ. ಝಾನ್ಸಿ ರೂಮಿಗೆ ಹೋದ ನಂತರ ತಾತ ಆಕೆಯ ದುಃಖವನ್ನು ಅರಿತು ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಕುಡಿದ ನಶೆಯಲ್ಲಿ ರಾಘುವಿನ ಡ್ರಾಮಾ ಮತ್ತು ನೋವು ಶುರುವಾಗಿದೆ. ಇದೇ ವೇಳೆ ರಾಘು ಮತ್ತು ಮಂಜುಳಾ ಮನೆಗೆ ಕೂಡ ಬರ್ತಾರೆ. ಮಂಜುಳಾ ಫುಲ್ಲು ಸಂಭ್ರಮ. ರಾಘು ಡೈವರ್ಸ್ ಕೊಟ್ಟು ಬಂದಿದ್ದಾನೆ ಅಂತ ತಿಳಿದ ಮಂಜುಳಾ ಮತ್ತು ಪಲ್ಲವಿ ಫುಲ್ಲು ಖುಷಿಯಿಂದ ಆರತಿ ತಟ್ಟೆಯನ್ನು ಹಿಡಿದು ದೃಷ್ಟಿ ತೆಗೆದು ಸ್ವಾಗತ ಮಾಡೋಕೆ ಸಿದ್ಧರಾಗ್ತಾ ಇದ್ದಾರೆ. ಕುಡಿದ ನಶೆಯಲ್ಲಿ ಬಾಗಿಲು ತೆರೆದಾಗ ರಾಘು ಕುಡಿದು ತೂರಾಡ್ತಾ ವಾಲಾಡ್ತಾ ಇದ್ದಾನೆ. ನಿಂತುಕೊಳ್ಳುವಷ್ಟು ಶಕ್ತಿ ಕೂಡ ಅವನಲ್ಲಿಲ್ಲ. ನಾನು ಖುಷಿಯಾಗಿದ್ದೀನಿ ಚಿಕ್ಕಮ್ಮ, ಹಾಗಾಗಿ ಸ್ವಲ್ಪ ಕುಡಿದು ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಆತನ ಮಾತು, ದೈಹಿಕ ಸ್ಥಿತಿ ಅವನ ಸಂತೋಷದ ಹಿಂದಿನ ನೋವನ್ನು ಸೂಚಿಸ್ತಾ ಇರುತ್ತೆ. ರಾಘು ತಾನು ಎಲ್ಲ ಸಂಬಂಧ ಮುರಿದುಕೊಂಡು ಬಂದೆ,
ಆದರೆ ಝಾನ್ಸಿ ಬಳಿ ಇರುವ ತಾಳಿಯನ್ನು ಮಾತ್ರ ಕಿತ್ಕೊಂಡು ಬರೋಕ್ಕಾಗಲೇ ಇಲ್ಲ ಅಂತ ಹೇಳಿ ದುಃಖ ಕೂಡ ಪಡ್ತಾನೆ. ಚಿಂತಿಸಬೇಡಿ, ನಾನು ಅನಿತಾಗೆ ಬೇರೆ ತಾಳಿನೇ ಕಟ್ತೀನಿ. ನಿಮ್ಮ ಸಂತೋಷವೇ ನನ್ನ ಸಂತೋಷ. ಬಾ ಪಲ್ಲವಿ, ನನಗೆ ಇವಾಗ ನಿನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಎಂದು ಹಠ ಮಾಡ್ತಾನೆ. ಈ ಕಡೆ ಸಂಗೀತಾಳ ಆಕ್ರೋಶ. ರಾಘುವಿನ ಪರಿಸ್ಥಿತಿ ನೋಡಿ ಅಜ್ಜಿ ಮತ್ತು ಸಂಗೀತ ನಿಜವಾಗಿ ಕಣ್ಣೀರು ಹಾಕ್ತಾರೆ. ಸಂಗೀತ ಕೋಪದಿಂದ ಪಲ್ಲವಿಯತ್ತ ತಿರುಗಿ, ನೋಡಲ್ಲಿ ನೋಡು, ನಮ್ಮ ಅಣ್ಣನ ಮನಸ್ಸಿನಲ್ಲಿ ಅಷ್ಟು ದುಃಖ ಇದ್ರೂ ಮೇಲೆ ಹೇಗೆ ನಗಾಡ್ತಿದ್ದಾನೆ, ನಿನಗೂ ಇದೇ ಬೇಕಿತ್ತಲ್ವಾ ಎಂದು ಆಕ್ರೋಶ ನೋವನ್ನು ವ್ಯಕ್ತಪಡಿಸ್ತಾಳೆ. ಪಲ್ಲವಿ ರಾಘುವನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರೂ ರಾಘು ಮುಂದೆ, ನೀವು ಮತ್ತು ಅನಿತಾ ಸೇರಿಕೊಂಡು ನನ್ನನ್ನು ನಿಮ್ಮ ತಾಳಿಗೆ ತಕ್ಕ ಹಾಗೆ ಕುಣಿಸೋದು ತುಂಬಾ ಬಾಕಿ ಇದೆ. ನಿಮ್ಮ ಸಂತೋಷಕ್ಕೆ ನಾನು ಸಮುದ್ರಕ್ಕೆ ಹಾರಲು ಸಿದ್ಧ ಅಂತ ಹೇಳಿ ಇವತ್ತು ನನ್ನ ಮತ್ತು ಝಾನ್ಸಿ ಮೇಡಮ್ ನಡುವೆ ಇದ್ದ ಸಂಬಂಧ ಮುಗಿದು ಹೋಯಿತು ಎಂದು ತನ್ನ ಮನಸ್ಸಿನ ವೇದನೆಯನ್ನು ಹೇಳಿಕೊಂಡು ಕೆಳಗೆ ಬಿದ್ದು ಜೋರಾಗಿ ಅಳ್ತಾನೆ. ಸಂಗೀತ ಅವನ ಬಳಿ ಹೋಗಿ ಅವನನ್ನು ಸಮಾಧಾನ ಕೂಡ ಮಾಡ್ತಾಳೆ. ಈ ಕಡೆ ರಾಮಾಚಾರಿಯ ಪಶ್ಚಾತ್ತಾಪ, ಅನಿತಾಳ ಸವಾಲು. ವಿಚ್ಛೇದನದ ಸುದ್ದಿ ತಿಳಿದ ರಾಮಾಚಾರಿ ತುಂಬಾ ಬೇಜಾರಲ್ಲಿರ್ತಾನೆ. ಅವರಿಬ್ಬರು ಡೈವರ್ಸ್ ತಗೊಂಡಿದ್ದಕ್ಕೆ ಬೇಜಾರಿಲ್ಲ, ಆದರೆ ಯಾರನ್ನೋ ಮೆಚ್ಚಿಸುವುದಕ್ಕೆ ಅವರಿಬ್ಬರು ದೂರ ಆದರು ಅನ್ನೋದು ನೆನೆಸ್ಕೊಂಡ್ರೇ ತುಂಬ ಬೇಜಾರಾಗತ್ತೆ. ಅವರಿಬ್ಬರ ಜೀವನವನ್ನು ಅವರು ಏನು ಅಂದ್ಕೊಂಡಿದ್ದಾರೆ ಅಂತ ನೋವು ತೋಡ್ಕೊಳ್ತಾನೆ. ನಾನು ಝಾನ್ಸಿ ತಾತನಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕೆ ಆಗಲೇ ಇಲ್ಲ ಚಾರು ಎಂದು ಪಶ್ಚಾತ್ತಾಪ ಕೂಡ ಪಡ್ತಾನೆ. ಈ ಕಡೆ ಅನಿತಾ ತನ್ನ ವಿಜಯೋತ್ಸವವನ್ನು ಮಾಡ್ತಿದ್ದಾಳೆ. ಈ ವೇಳೆ ಅನಿತಾ ರಾಮಾಚಾರಿಗೆ ಕರೆ ಮಾಡಿ, ಅವತ್ತು ಡೈವರ್ಸ್ ಆಗಲ್ಲ, ನಾನು ಇಟ್ಟ ಮುಹೂರ್ತ ಮುರಿದು ಬೀಳಲ್ಲ ಅಂತ ಹೇಳ್ತಿದ್ರಿ, ಇವಾಗ ಗೊತ್ತಾಯ್ತಾ ಅನಿತಾ ಮನಸ್ಸು ಮಾಡಿದರೆ ಏನು ಮಾಡ್ತಾಳೆ ಅಂತ. ಅವರಿಬ್ಬರನ್ನು ನಾನು ಬಿಡುಗಡೆ ಮಾಡಿಸೇ ಬಿಟ್ಟಿದ್ದೀನಿ. ಈ ಅನಿತಾ ಮುಂದೆ ಸವಾಲು ಹಾಕಬೇಕು ಅಂದರೆ ಇನ್ನೊಂದು ಸಲ ಯೋಚನೆ ಮಾಡಿ ಅಂತ ಹೇಳಿ ವಿಜಯೋತ್ಸವವನ್ನು ಆಚರಿಸ್ತಾಳೆ. ಅನಿತಾ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ನಾನು ಮತ್ತು ರಾಘು ಆದಷ್ಟು ಬೇಗ ನಿಮ್ಮ ಮನೆಗೆ ಬರ್ತೇವೆ, ಯಾಕೆ ಗೊತ್ತಾ, ನಮ್ಮಿಬ್ಬರಿಗೂ ನೀವು ಒಂದು ಒಳ್ಳೆಯ ಮುಹೂರ್ತವನ್ನು ಇಟ್ಕೊಡ್ಬೇಕು ಎಂದು ಸವಾಲು ಹಾಕಿ ಫೋನನ್ನು ಕಟ್ ಕೂಡ ಮಾಡ್ತಾಳೆ. ಈ ಕಡೆ ಸಂಗೀತಳ ಹೃದಯ ಕಲಕುವಂತಹ ಆಕ್ರೋಶ ಬಂತು. ರಾಘುವನ್ನು ಮನೆಯೊಳಗೆ ಮಲಗಿಸಿದಾಗ ಅವನು ಕುಡಿದ ನಶೆಯಲ್ಲಿ, ಸಾರಿ ಮೇಡಮ್, ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಅಷ್ಟೆಲ್ಲ ಪ್ರೀತಿ ಇದ್ದರೂ ಮನೆಯವರಿಗೋಸ್ಕರ ನಿಮ್ಮನ್ನು ದೂರ ಮಾಡಿಕೊಂಡೆ ಎಂದು ಝಾನ್ಸಿ ಬಗ್ಗೆ ತೊದಲು ಕೂಡ ಮಾತಾಡ್ತಾ ಇರ್ತಾನೆ. ಈ ಕಡೆ ಇದೆಲ್ಲ ಕೇಳಿದ್ರೂ ಕೂಡ ಸಂಗೀತ ಅಸಹಾಯಕತೆಯಿಂದನೇ ಇರಬೇಕಾಗತ್ತೆ. ರಾಘುವಿನ ಪ್ರೀತಿಯನ್ನು ಕೇಳಿದ ಸಂಗೀತ ಮಂಜುಳಾ ಮತ್ತು ಪಲ್ಲವಿಯತ್ತ ತಿರುಗಿ ಜೋರಾಗಿ ಆಕ್ರೋಶ ವ್ಯಕ್ತಪಡಿಸ್ತಾಳೆ. ನೋಡಿದ್ರ ಅಕ್ಕ, ಅಣ್ಣನ ಮನಸ್ಸಿನಲ್ಲಿ ಅದೆಷ್ಟೋ ಪ್ರೀತಿ ಇದೆ. ನೀವು ಅವನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮಗೋಸ್ಕರ ಅವರನ್ನು ದೂರ ಮಾಡ್ತಿದ್ದೀರಾ ಅಂತ ದೂರ್ತಾಳೆ. ಸಂಗೀತ, ನೀವು ಬಲವಂತವಾಗಿ ಅನಿತಾ ಜೊತೆ ಮದುವೆ ಮಾಡಿಸಿದರೆ ಅನಿತಾಗೆ ಮೋಸ ಮಾಡಿದಂತಾಗೋದಿಲ್ವಾ? ಸಂಪೂರ್ಣವಾಗಿ ಇವನ ಪ್ರೀತಿ ಅವಳಿಗೆ ಸಿಗೋದಿಲ್ಲ. ಪ್ರೀತಿ ಅಂದರೆ ಏನಂದ್ಕೊಂಡಿದ್ದೀರಿ? ಪ್ರೀತಿ ಅಂದರೆ ಹೂವಿರೋ ಥರ, ಆದರೆ ನೀವು ಅಣ್ಣನ ಹೃದಯದಲ್ಲಿ ಬೆಳೆದ ಹೂವನ್ನೇ ಕಿತ್ತು ಹಾಕಿಬಿಟ್ರಿ ಎಂದು ಭಾವನಾತ್ಮಕವಾಗಿ ಮನೆಯವರನ್ನೆಲ್ಲರನ್ನೂ ಪ್ರಶ್ನೆ ಮಾಡ್ತಾಳೆ. ಈ ಎಲ್ಲ ಭಾವನಾತ್ಮಕ ಮತ್ತು ಆಕ್ರೋಶದ ದೃಶ್ಯಗಳೊಂದಿಗೆ ಸಂಚಿಕೆಯು ಕೊನೆಗೊಳ್ಳುತ್ತದೆ. ಇವತ್ತು ರಾತ್ರಿ ಟಿವಿಯಲ್ಲಿ ಪ್ರಸಾರವಾಗುವಂತಹ ಸಂಪೂರ್ಣ ಕತೆ, ಪ್ರಮುಖ ಘಟನಾವಳಿಗಳನ್ನು ವಿವರವಾಗಿ ಇಲ್ಲಿ ಹೇಳಿದ್ದೀನಿ. ಬಹುಶಃ ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ನಾನು ವಿವರಿಸಿದ ರೀತಿ ಕೂಡ. ನಿಮಗೆ ಮುಂದಿನ ಭಾಗಗಳನ್ನು ನೋಡಬೇಕು ಅಂತ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ತಡ ಯಾಕೆ, ನಿಮ್ಮ ನೆಚ್ಚಿನ ಧಾರಾವಾಹಿಯ ಕಥೆಯನ್ನು ಎಲ್ಲರಿಗಿಂತ ಮೊದಲು ನೀವೇ ತಿಳ್ಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮೀಟ್ ಆಗುವ. ಧನ್ಯವಾದ. ಇನ್ನೂ ಬೇರೆ ಬೇರೆ ಕಥೆಗಳನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ.